ಇವಾಗ ನಾನು ಒಂದು ಸಣ್ಣದ ಒಂದು ಸ್ಟಂಟ್ ಮಾಡ್ತೇನೆ. ಇದು ಬಂದ್ಬಿಟ್ಟು ಒಂದು ಯೋಗಿಕ್ ಸ್ಟಂಟ್. ಇವಾಗ ನೀವು ಯೋಗ ಅಂತ ಹೇಳೋದ್ರಿಂದ ನಿಮ್ಗೆ ಗೊತ್ತಿರೋದು ತುಂಬಾ ಚಾನ್ಸಸ್ ಇದೆ. ಜಲನೀತಿ ಅದೆಲ್ಲ ಸೊ ಅದ್ರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಐ ಪ್ರಾಕ್ಟೀಸ್ ದೋಸ್ ಥಿಂಗ್ಸ್. ಓಕೆನಾ? ಅದರಲ್ಲಿ ಒಂದು ದಾರ ತರ ಬರುತ್ತೆ, ಅದು ಸೂತ್ರ ನೀತಿ ಎಳ್ಬಿಟ್ಟು ಮೂಗಲ್ಲಿ ಇದು ಮಾಡ್ತೀರಲ್ವಾ, ಸಮಥಿಂಗ್ ಲೈಕ್ ದಟ್. ಅದರ ಒಂದು ಎಕ್ಸ್ಟೆನ್ಷನ್ ವರ್ಷನ್. ಓಕೆನಾ? ಯು ವಾಂಟ್ ಟು ಶೇರ್ ಇಟ್? ಶೇರ್ ಮಾಡ್ತೀರಾ? ಅವ್ರಿಗೆ ಭಯ. ಅವರು ನಾನು ಜಲನೀತಿ ಸೂತ್ರ ನೀತಿ ಮಾಡೋದನ್ನ ನೋಡೋದು ಇಲ್ಲ ಅವರು, ಹಾಗಾಗಿ ಟ್ರೈ ಮಾಡಲ್ಲ. ಮಾಡ್ತೀರಲ್ಲ? ನಾ ಮಾಡ್ತೀನಿ. ಇಟ್ಸ್ ವೆರಿ ನೈಸ್. ಪೀಪಲ್ ಹ್ಯಾವ್ ಟು ಟ್ರೈ ಇಟ್. ಸೊ ಅವ್ರಿಗೆಲ್ಲ ತುಂಬಾ ಸ್ಕೇರ್ ಇದೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. 5 ನಿಮಿಷ ಮೇಲೆ ಏನಾದ್ರು ಆದ್ರೆ ಪಕ್ಕದಲ್ಲಿ ಹಾಸ್ಪಿಟಲ್ ಗೊತ್ತಿಲ್ಲ ಅಂತ ಒಂದು ಫಿಯರ್ ಇದೆ. ಸೊ ಅವ್ರು ತಗೊಂಡಿಲ್ಲ. ಮಾಡ್ತೀನಿ ಕೊಡಿ ಇವಳಿಗೆ. ಕೈ ತೋರಿಸಿ. ಈ ತರ ಕೀರ್ತಿ ಆಡೋದಕ್ಕೆ ಏನ್ ಮಾಡ್ಬೇಕು ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ. ಏನಾದ್ರು ಆಗ್ಲಿ ತಗೋಲಿ. ಬಾಯಿಗೆ ಹಾಕೊಳ್ಳ. ಓಕೆ. ಇನ್ನು ಬಿಸಿನೆಸ್ 5 minutes ಆಗುತ್ತೆ. ಅದೆಲ್ಲ ಏನಿಲ್ಲ, ಇಟ್ಸ್ ನಾರ್ಮಲ್ ಟಿಕ್ ಟಾಕ್. ಓಕೆನಾ? ನೋಡ್ಕೊಳ್ಳಿ. ಇದಕ್ಕೆ ಅಣ್ಣ ಹೆಸರಿಟ್ಟಿಲ್ಲ, ಜಲನೀತಿ ಏನು ಗೊತ್ತಿಲ್ಲ, ನೀವೇ ಇರಬೇಕು. ಬಿಕಾಸ್ ಯುವರ್ ಯೋಗ ಟೀಚರ್. ಪುಷ್ ಮಾಡಿದ್ರೆ ಇದು ಕಿವಿ ಹತ್ರ ಹೋಗುತ್ತೆ. ಪುಷ್ ಮಾಡ್ತಾ ಬಂದ್ರೆ ನೀವು ನೋಡ್ಬೋದು. ಕಾಣ್ತಿದ್ಯಾ? ಸರ್ ನಾವು ಅಯ್ಯೋ ಮೈ ಗಾಡ್, ಯಪ್ಪ ಸರ್ ಹೆಂಗೆ? ನನಗೀಗ ನೀವು ಮೂಗಿಂದ ಅಂದಿದ್ರೆ ಆಯ್ಕೊಡ ನಾನು, ಯಾಕಂದ್ರೆ ಮೂಗಿಂದ ಸೂತ್ರ ರೀತಿಲಿ ದಾರ ಹಾಕ್ತೀನಿ, ಗಂಟ್ಲಿಂದ ತೆಗಿತೀನಿ. ಸೊ ಈ ಕಡೆ ಮೂಗಿಂದ ಅಂದ್ರೆ ಜಲನೇತಿ ಮಾಡ್ತೀವಿ. ಇಲ್ಲಿಂದ ಇಲ್ಲಿ ಹೆಂಗ್ ಸರ್ ನೀವು ಅದು ಅಂದ್ರೆ ಇಟ್ಸ್ ವೆರಿ ರಿಪ್ಲೀಸ್ ಬಿಲೀವ್ ಆರ್ ನಾಟ್ ಇಂಥ ಪ್ರೋಗ್ರಾಮ್ಸ್ ನೋಡಿದಾಗ ಅವ್ರ ಮೂಗಲ್ಲಿ ಹಾಲು ಹಾಕ್ಬಿಟ್ಟು ಹಿಂಗ್ ಇಟ್ಕೊಂಡು ದೇ ಜಸ್ಟ್ ಪುಷ್ ಇಟ್ ಇನ್ ದ ಐಸ್. ಸೊ ದಟ್ ವಾಸ್ ಇನ್ಸ್ಪಿರೇಷನ್ ಟು ದಿಸ್ ಪರ್ಟಿಕ್ಯುಲರ್ ಟ್ರೈ. ಇಲ್ಲಿಗೆ ನರ್ವ್ ಕನೆಕ್ಷನ್, ಅಲ್ಲೊಂದು ಹೋಲ್ ಇದೆ, ಕೆನಲ್ ಅಲ್ಲಿ ಒಂದು ಸಣ್ಣ ಹೋಲ್ ಇದೆ. ಬಟ್ ಇಷ್ಟು ಮಟ್ಟಿಗೆ ಟ್ರೈ ಮಾಡಕ್ಕಾಗಲ್ಲ ಯಾರು. ಥಿಂಗ್ಸ್ ಆದ್ರೆ ವಿತ್ ಸರ್ಟನ್ ಪ್ರಾಕ್ಟೀಸ್, ಅದೇ ನಿಮ್ಗೆ ಹೇಳಿದ್ನಲ್ಲ, ಈ 3 ವಿಷಯಗಳು ಹಾಕಿದಾಗ, ಸೈಕಾಲಜಿ, ಮ್ಯಾಜಿಕ್, ಟ್ರಿಕ್ ಎಲ್ಲ ಹಾಕಿದಾಗ ವಿ ಆರ್ ಏಬಲ್ ಟು ಡೂ ದಿಸ್. ಓ ಮೈ ಗಾಡ್, ಆಸಮ್ ಸರ್.